ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ಸ್ ಟ್ಯಾರೋ. ಸೊ ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಅಥವಾ ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಇದು ಒಂದು ಕ್ವಿಕ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ರಿಯಲಿ ಕ್ವಿಕ್ ಟ್ಯಾರೋ ರೀಡಿಂಗ್. ಓಕೆ, ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಎನರ್ಜೀಸ್, ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಪಿಕಪ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ ನೋಡ್ಬೋದು ನೀವು. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಓಕೆ, ನೀವು ರೀಡಿಂಗ್ನ ಬೇಕಂದರೆ ಇಲ್ಲೇ ಪಾಸ್ ಮಾಡಿ ಮೆಡಿಟೇಟ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಡೈರೆಕ್ಟಾಗಿ ಆ ಟೈಮ್ ಸ್ಟ್ಯಾಂಪ್ನ ಓದ್ಬಿಟ್ಟು ನಿಮ್ಮ ಒಂದು ರೀಡಿಂಗ್ನ ನೀವು ನೋಡ್ಬೋದು. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೇನಾದ್ರೂ ನಿಮ್ಮ ಸ್ಪೆಸಿಫಿಕ್ ಸಿಚುವೇಶನ್ ಬಗ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಪರ್ಸ್ನಲ್ ರೀಡಿಂಗ್ಸ್ನ ಸಹಿತ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ಯುವರ್ ರೀಡಿಂಗ್. ಓಕೆ, ಇದು ಪೈಲ್ 1, ಪೈಲ್ 2, ಪೈಲ್ 1 ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಅಥವಾ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಟೇಕ್ ಅ ಡೀಪ್ ಬ್ರೀತ್. ಓಕೆ, ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಈ ರೀಡಿಂಗಲ್ಲಿ ಸಿಗೋವಂಥ ಮೆಸೇಜಸ್ನ ರಿಸೀವ್ ಮಾಡಿ. ಪೈಲ್ 1. ಓಕೆ, ಒಂದು ಕ್ವಿಕ್ ಎನರ್ಜಿ ಶಿಫ್ಟ್ ಅಥವಾ ಎನರ್ಜಿ ಕರ್ವ್ ಏನಿದೆ ಅಂತ ನೋಡೋಣ. ಜಸ್ಟ್ ಅ ಮೊಮೆಂಟ್. ಸೊ ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಸೊ ವ್ಯೂವರ್ಸ್, ನಿಮ್ಮ ಒಂದು ಪೈಲ್ 1 ವ್ಯೂವರ್ಸ್, ನಿಮ್ಮ ಒಂದು ಕಾರ್ಡ್ನ ನಾನು ಶಫಲ್ ಮಾಡಿದ್ದೀನಿ. ಓಕೆ, ಇಟ್ಸ್ ವೆರಿ ಪಾಸಿಟಿವ್ ಸ್ಪ್ರೆಡ್ ಆ್ಯಂಡ್ ತುಂಬ ಪಾಸಿಟಿವ್ ಮೆಸೇಜಸ್ ಕೂಡ ಇದೆ. ಕ್ವಿಕ್ಲಿ ರೀಡಿಂಗ್ ನಿಮ್ಮ ಪರ್ಸನಿನ ಎನರ್ಜೀಸ್ನ ನೋಡೋಣ. ನಿಮ್ಮ ಪರ್ಸನ್ ಎನರ್ಜೀಸ್ ನೋಡಿದ್ರೆ ನಿಮ್ಮ ಪರ್ಸನ್ ಬಂದುಬಿಟ್ಟು ನಿಮಗಿಂತ ಏಜಲ್ಲಿ ಸ್ವಲ್ಪ ಚಿಕ್ಕವರಾಗಿರ್ತಾರೆ. ಇದು ಮೇಲ್, ಫೀಮೇಲ್, ಬೈನರಿ, ನಾನ್ ಬೈನರಿ, ಜೆಂಡರ್ಸ್ ಸ್ಪೆಸಿಫಿಕ್ ರೀಡಿಂಗ್ ಅಲ್ಲ, ಯಾರಿಗೆ ಬೇಕಾದರೂ ಅಪ್ಲೈ ಆಗುತ್ತೆ. ಸೊ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರ್ತಾರೆ. ಒಂದು 3 to 4 years ಏಜ್ ಗ್ಯಾಪ್ ಇರುತ್ತೆ. ಆ್ಯಂಡ್ ಇವ್ರು ತುಂಬ ವೆರಿ ಅಟ್ರಾಕ್ಟಿವ್, ವೆರಿ ಚಾರ್ಮಿಂಗ್, ವೆರಿ ಬ್ಯೂಟಿಫುಲ್, ವೆರಿ ಲಾಯಲ್ ಎನರ್ಜೀಸ್ ಇದೆ. ತುಂಬ ಲೈಟ್ ಹಾರ್ಟೆಡ್ ಎನರ್ಜೀಸ್. ಅಂದರೆ ಇವ್ರು ಇನ್ನೂ ಅಷ್ಟೊಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಇವ್ರಿಗೆ ಆಗಿರೋದಿಲ್ಲ. ಲೈಫ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಟ್ರಾಜಿಕ್ ಆಗಲಿ, ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಆಗಲಿ ಇವ್ರಿಗೆ ಆಗಿರೋದಿಲ್ಲ. ಸೊ ಇವರ ಎನರ್ಜೀಸ್, ಇವರ ವೈಬ್ರೇಷನ್ಸ್ ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಇವರ ಬಿಲೀಫ್ ಸಿಸ್ಟಮ್ಮೇ ಬೇರೆ ಥರ. ಇವ್ರಿಗೆ ಗಿಫ್ಟ್ಸ್ ಕೊಡಬೇಕಂದ್ರೆ ತುಂಬ ಇಷ್ಟ ಇರುತ್ತೆ. ಗಿಫ್ಟ್ಸ್ ರಿಸೀವ್ ಮಾಡಬೇಕಂದ್ರೆ ತುಂಬ ಇಷ್ಟ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಗೂ ಯಾವಾಗ್ಲೂ ಗಿಫ್ಟ್ಸ್ ಕೊಟ್ಟು ಖುಷಿಯಾಗಿ ಇಡಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ. ದೇರ್ ವಿಲ್ ಬಿ ಡಿಫ್ರೆಂಟ್ ಲವ್ ಲ್ಯಾಂಗ್ವೇಜಸ್ ಅಲ್ವಾ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಲವ್ ಲ್ಯಾಂಗ್ವೇಜಸ್ ಇರುತ್ತೆ. ಆ್ಯಂಡ್ ಆ್ಯಕ್ಟ್ ಆಫ್ ಲವ್, ಆ್ಯಕ್ಟ್ ಆಫ್ ಸರ್ವಿಸ್ ಇರುತ್ತೆ. ಸೊ ಈ ಪರ್ಸನಿನ ಲವ್ ಲ್ಯಾಂಗ್ವೇಜ್, ಆ್ಯಕ್ಟ್ಸ್ ಆಫ್ ಸರ್ವಿಸ್ ಬಂದುಬಿಟ್ಟು ಗಿಫ್ಟ್ಸ್ ಕೊಡೋದು, ಗಿಫ್ಟ್ಸ್ ರಿಸೀವ್ ಮಾಡೋದು. ಸೊ ನಿಮಗೆ ಕೊಟ್ಟು ನಿಮ್ಮನ್ನು ಖುಷಿಪಡಿಸ್ಬೇಕು, ಏನಾದರೂ ಗಿಫ್ಟ್ ಕೊಟ್ಟು ಖುಷಿಪಡಿಸ್ಬೇಕು ಅನ್ನೋ ಇವರ ಉದ್ದೇಶಗಳು ಇರುತ್ತೆ, ಆಸೆಗಳಿರುತ್ತೆ. ಅದೇ ರೀತಿ ನೀವು ನೋಡ್ಬೋದು, ಫ್ಲವರ್ಸ್ ಕೊಟ್ಟು ಇಂಪ್ರೆಸ್ ಮಾಡ್ತಾರೆ. ಸೊ ಕಮ್ಯುನಿಕೇಷನ್ ಮಾಡೋದು ಇವ್ರಿಗೆ ತುಂಬ ಜಾಸ್ತಿ ಇರುತ್ತೆ. ನೀವೇನಾದರೂ ಈ ರೀಡಿಂಗ್ ನೋಡಬೇಕಂದ್ರೆ ಅವ್ರ ಹತ್ರ ಮೆಸೇಜಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನೀವು ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಜೊತೆ ಹ್ಯಾಂಗ್ ಔಟ್ ಮಾಡೋದು ಕೂಡ ಇವ್ರಿಗೆ ತುಂಬ ಇಷ್ಟ ಇರುತ್ತೆ.
ಓಕೆ. ಆ್ಯಂಡ್ ಒಂದು ಡೀಸೆಂಟ್ ಆ್ಯಂಡ್ ಪಾಶ್ ಲೈಫ್ ಸ್ಟೈಲ್ ಕೂಡ ಈ ವ್ಯಕ್ತಿಗೆ ಇಷ್ಟ. ಒಂದು ಸ್ವಲ್ಪ ಫ್ಲ್ಯಾಶಿ ಆಗಿರೋದು, ಅವರ ಒಂದು ವೆಹಿಕಲ್ಸ್ನ ಫ್ಲ್ಯಾಶ್ ಮಾಡೋದು, ಅವರ ಒಂದು ಪರ್ಸ್ನಾಲಿಟಿ, ಅವರ ಬಾಡಿ ಕೂಡ ತುಂಬ ಸ್ಲಿಮ್ ಆಗಿ, ಸ್ಲೀಕ್ ಆಗಿ, ಬಾಡಿ ಕಾನ್ಷಿಯಸ್, ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ. ಸೊ ಆಲ್ ದ ಚಾರ್ಮಿಂಗ್ ಆ್ಯಂಡ್ ಲವಬಲ್ ಕ್ವಾಲಿಟೀಸ್ ನಿಮ್ಮ ಪರ್ಸನ್ ಹತ್ರ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಪಾಸ್ಟ್ ಎನರ್ಜೀಸಲ್ಲೂ. ಪ್ರೆಸೆಂಟ್ ಎನರ್ಜೀಸಲ್ಲಿ ನೋಡಬೇಕಂದ್ರೆ ಸ್ವಲ್ಪ ಅವ್ರ ಮೈಂಡಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಆಗಿರುತ್ತೆ. ಓಕೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇರೋದಿಲ್ಲ. ಬಟ್ ಇವೆಂಚುಲಿ ಬೈ ಎಂಡ್ ಆಫ್ ದಿಸ್ ಮಂತ್ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಬಿಟ್ಟು ನಿಮ್ಮ ಕಡೆ ಒಂದು ಕಾಂಕ್ರೀಟ್ ಆಫರ್ ಕೊಡೋಕ್ಕೆ ಅವರು ಬರ್ತಾರೆ. ನೀವಿಲ್ಲಿ ನೋಡ್ಬೋದು ಒಂದು ಕಾಯಿನ್ ಇದೆ ಆ್ಯಂಡ್ ಈ ಕಾಯಿನ್ ಚಿಗುರು ಹೊಡಿತಾ ಇದೆ. ಇಲ್ಲಿ ಇದರ ರೂಟ್ಸ್ ಸ್ಟ್ರಾಂಗಾಗಿ ಬೆಳೀತಾ ಇದೆ. ಸೊ ನಿಮ್ಮ ಕಡೆಗೆ ಫಸ್ಟು ಆಕರ್ಷಣೆ ಅಥವಾ ಒಬ್ಬರನ್ನ ತಿಳ್ಕೊತಾ ಇರ್ತೀರಾ, ಆನ್ ದ ಸರ್ಫೇಸ್ ಗೊತ್ತಿರ್ತೀರಾ. ಬಟ್ ಇವಾಗ ಇಟ್ಸ್ ದ ಟೈಮ್ ಟು ಡೆವಲಪ್ ರೂಟ್ಸ್. ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಥ್ರೂ ದ ರೂಟ್ಸ್ ಅಂತಾರಲ್ಲ, ಆ ಥರ ಬುಡದಿಂದ ಗಟ್ಟಿಯಾಗಿ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡಪ್ ಆಗುತ್ತೆ. ಆ್ಯಂಡ್ ಈ ಒಂದು ಹೊಸ ಕನೆಕ್ಷನ್, ಹೊಸ ಕಾಂಕ್ರೀಟ್ ಕನೆಕ್ಷನ್, ಹೊಸ ಒಂದು ಕಮಿಟ್ಮೆಂಟ್ನ ಅವ್ರು ಬಂದುಬಿಟ್ಟು ನಿಮ್ಮ ಕಡೆ ಆಫರ್ ಮಾಡ್ತಾರೆ. ಆಫರ್ ಮಾಡಬೇಕು ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದು ಮಾಡಿದ್ರೆ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಕಡೆ, ನಿಮ್ಮಿಬ್ಬರ ಕಡೆ ತಿರುಗುತ್ತೆ. ಆ್ಯಂಡ್ ಒಂದು ಹೊಸ ಬಾಳು, ಹೊಸ ಆಪರ್ಚುನಿಟೀಸ್, ಹೊಸ ಲಕ್, ಡೆಸ್ಟಿನಿ, ಅಬಂಡೆನ್ಸ್, ಫರ್ಟಿಲಿಟಿ ಎಲ್ಲ ನಿಮ್ಮಿಬ್ಬರ ಕಡೆ ಬರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಅವರು ಒಂದು ಸ್ವಲ್ಪ ರಿಟ್ರೀಟ್ ಮಾಡಿರ್ಬೋದು, ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡಿರ್ಬೋದು. ಬಟ್ ಇದೆಲ್ಲ ಅವ್ರ ಮನಸ್ಸಿನಲ್ಲಿ ಯೋಚನೆಗಳು ನಡೀತಾ ಇದೆ. ಆ್ಯಂಡ್ ದೇ ಆರ್ ಗ್ಯಾದರಿಂಗ್ ದೇರ್ ಎನರ್ಜಿ. ಅವ್ರ ಎನರ್ಜಿನ ಗ್ಯಾದರ್ ಮಾಡ್ತಾ ಇದ್ದಾರೆ ಟು ಕಮ್ ವೆರಿ ಫಾಸ್ಟ್. ತುಂಬ ಫಾಸ್ಟಾಗಿ ನಿಮ್ಮ ಕಡೆ ಬರೋದಕ್ಕೆ ಅವರ ಎನರ್ಜಿನ ಅವ್ರು ರಿಸರ್ವ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ರೆಸ್ಟ್ ಅಶ್ಯೂರ್ಡ್. ಓಕೆ, ರೆಸ್ಟ್ ಅಶ್ಯೂರ್ಡ್. 10 ಆಫ್ ಪೆಂಟಕಲ್ಸ್ ಅಗೇನ್ ಇಸ್ ದ ಮ್ಯಾರೇಜ್ ಕಾರ್ಡ್, ಕಮಿಟ್ಮೆಂಟ್ ಕಾರ್ಡ್ ನೀವು ನೋಡ್ಬೋದು. 10 ಆಫ್ ಪೆಂಟಕಲ್ಸ್ ಆ್ಯಂಡ್ 10 ಆಫ್ ಕಪ್ಸ್ ಆರ್ ಟೂ ರಿಚೆಸ್ಟ್ ಕಾರ್ಡ್ಸ್ ಇನ್ ದ ಟ್ಯಾರೋ ಡೆಕ್. 10 ಆಫ್ ಪೆಂಟಕಲ್ಸ್ ಎಸ್ಪೆಷಲಿ ಪವರ್ ಕಪಲ್ನ ತೋರಿಸುತ್ತೆ. ಸೊ ನೀವು ಈ ವ್ಯಕ್ತಿಯು ರೀಯೂನಿಯನ್ ಆದಾಗ ಅಥವಾ ಯೂನಿಯನ್ ಆದಾಗ, ಓಕೆ, ತುಂಬ ಪೆಂಟಕಲ್ಸ್, ದುಡ್ಡಿನ ಸುರಿಮಳೆ, ವಿಂಡ್ ಫಾಲ್ ಆಫ್ ಮನಿ, ದುಡ್ಡನ್ನು ನೀವು ಹಾಗೆ ಅಟ್ರ್ಯಾಕ್ಟ್ ಮಾಡ್ತೀರಾ. ಹೆರಿಟೇಜ್, ಫ್ಯಾಮಿಲಿ ಲೀನಿಯೇಜ್, ಮಕ್ಕಳು, ಹ್ಯಾಪಿ ಫ್ಯಾಮಿಲಿ, ಪೆಟ್ಸ್, ಪೇರೆಂಟ್ಸ್ ಎಲ್ಲನೂ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಪೆಂಟಕಲ್. ಇದು ಕೂಡ ಇಟ್ ಶೋಸ್ ರಿಚಸ್. ಓಕೆ, ಸೊ ವೆರಿ ವೆರಿ ಪಾಸಿಟಿವ್ ಕಾರ್ಡ್. ಇವರ ಪಾಸ್ಟ್ ಎನರ್ಜೀಸ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಿರ್ತಾರೆ, ನಿಮಗೆ ಗಿಫ್ಟ್ಸ್ ಕೊಟ್ಟು ಅವರ ಒಂದು ಲವ್ ಲ್ಯಾಂಗ್ವೇಜ್, ಅವರ ಲವ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಈಗ ಸದ್ಯಕ್ಕೆ ಅವ್ರ ಮೈಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ನಡೀತಾ ಇದ್ರೂ ಅವರು ಸೈಲೆಂಟಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಬಂದುಬಿಟ್ಟು ನಿಮಗೆ ಈ ಪೆಂಟಕಲ್ನ ಆಫರ್ ಮಾಡ್ತಾರೆ. ನಿಮ್ಮಿಬ್ಬರಿಗೂ ಲೈಫ್ ಬಿಗ್ ಚೇಂಜ್ ಆಗುತ್ತೆ, ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ತುಂಬ ಫಾಸ್ಟಾಗಿ, ಎಕ್ಸ್ಪೆಕ್ಟ್ ಮಾಡದಿರೋ ರೀತಿಯಲ್ಲಿ ಫಾಸ್ಟಾಗಿ ಬರುತ್ತೆ. ಆ್ಯಂಡ್ ಅಪ್ಕಮಿಂಗ್ 3 to 4 ಮಂತ್ಸಲ್ಲಿ ಇಟ್ ಕ್ಯಾನ್ ಗೋ ಫಾರ್ ಕಮಿಟ್ಮೆಂಟ್ ಆಲ್ಸೋ. ಸೊ ನಿಮ್ಮ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಈ ಥರ ಇದೆ. ಓಕೆ, ಸದ್ಯಕ್ಕೆ ನಿಮಗೆ ಅವ್ರು ಸ್ವಲ್ಪ ನಿಮ್ಮ ಪರ್ಸನ್ ಕೋಲ್ಡ್ ಅಥವಾ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಬಟ್ ಇಟ್ಸ್ ಓಕೆ, ಅವರು ತುಂಬ ರೀತಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ದಟ್ಸ್ ದ ರೀಸನ್. ಓಕೆ, ನಿಮ್ಮಿಂದ ದೂರ ಇದ್ದೇನೋ ಅವ್ರಿಗೆ ದೇ ಆರ್ ಜಸ್ಟ್ ಹೋಲ್ಡಿಂಗ್ ಆನ್. ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ, ಬಟ್ ಬಿಕಾಸ್ ದೇ ಆರ್ ಥಿಂಕಿಂಗ್ ಆಲ್ ದೀಸ್ ಥಿಂಗ್ಸ್, ಅವ್ರು ಸ್ವಲ್ಪ ದೂರ ಇದ್ದಾರೆ. ಓಕೆ, ಆ್ಯಂಡ್ ಸೂಪರ್. 6 of Wands is a marriage card in tarot. Definitely pile 1 ಯಾರು ಚೂಸ್ ಮಾಡಿದ್ದೀರಾ, ಇಟ್ಸ್ ಅನ್ ಹ್ಯಾಪಿ ಎಂಡಿಂಗ್, ಹ್ಯಾಪಿಲಿ ಎವರ್ ಆಫ್ಟರ್. ನಿಮ್ಮ ಪರ್ಸನ್ ತುಂಬ ಹೈ ವೈಬ್ರೇಷನ್ಸಲ್ಲಿ ವೈಬ್ ಮಾಡ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ಲಾಡ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಪಾಸಿಟಿವಿಟಿ ಇನ್ ದಿಸ್ ಸ್ಪ್ರೆಡ್. ಸೊ ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಇಟ್ಸ್ ಓನ್ಲಿ ಪ್ರಸ್ತುತ ಫೀಲಿಂಗ್ಸ್. ದೇ ಆರ್ ಥಿಂಕಿಂಗ್ ಓನ್ಲಿ ಆ್ಯಂಡ್ ಓನ್ಲಿ ಅಬೌಟ್ ಯು ಆ್ಯಂಡ್ ದೇ ವಾಂಟ್ ಟು ಹ್ಯಾವ್ ಇಟ್ ವಿತ್ ಯು. ಮ್ಯಾರೇಜ್ ಕಾರ್ಡ್, ಮ್ಯಾರೇಜ್ ಕಾರ್ಡ್, ಮ್ಯಾರೇಜ್ ಕಾರ್ಡ್. ಸೊ ಇನ್ನು ಜಾಸ್ತಿ ಮೆಸೇಜಸ್ ಹೇಳೋಕ್ಕೆ ಅಥವಾ ಡ್ರ್ಯಾಗ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಪೈಲ್ 1 ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್ ಆ್ಯಂಡ್ ವೆರಿ ಪಾಸಿಟಿವ್ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ನೋಡಿದಾಗ ನಮಗೆ ಇಂಟೆನ್ಷನ್ಸ್ ಕೂಡ ಕ್ಲಿಯರಾಗಿ ಗೊತ್ತಾಗೋಯಿತು. ಸೊ ಈ ರೀಡಿಂಗಿಂದ ನಿಮಗೆ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ರೆಸೊನೇಟ್ ಆಯಿತಾ ಅಂದ್ಬಿಟ್ಟು. ಸೊ ಯಾರ್ಯಾರು ಈ ಪೈಲ್ 2 ಚೂಸ್ ಮಾಡಿದ್ದೀರಾ, ಕ್ವಿಕ್ಕಾಗಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಭಾವನೆಗಳಿದೆ ಅಂತ ನೋಡೋಣ. ಸೊ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ರೆಸ್ಟ್ ಇನ್ ಯೋರ್ ಬಾಡಿ ಆ್ಯಂಡ್ ರಿಸೀವ್ ದ ಮೆಸೇಜಸ್ ಪೈಲ್ 2.
ಓಕೆ. ಸೊ ಪೈಲ್ 1ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮೆಸೇಜಸ್ ಇದೆ. ಓಕೆ, ಪೈಲ್ 2 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರ ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಈ ಪರ್ಸನ್ಗೆ ನೀವು ಯಾರು ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಅವ್ರಿಗೆ ಒಂದು ಪಾಸ್ಟ್ ಇದೆ. ಓಕೆ, ಆ ಪಾಸ್ಟಿಂದ ಹಾರ್ಟ್ ಬ್ರೇಕ್ ಕೂಡ ಅವ್ರಿಗಾಗಿದೆ. ಸೊ ಸದ್ಯಕ್ಕೆ ಲಾಸ್ಟ್ 6 ಮಂತ್ಸ್ ಅಂತ ನೀವು ಇಟ್ಕೊಬೋದು. ಮೋಸ್ಟ್ಲಿ ಕೆಲವೊಂದು ಗ್ರೂಪ್ ಆಫ್ ಆಡಿಯನ್ಸ್ ಯಾರು ನೋಡ್ತಾ ಇದ್ದೀರಾ, ಇವರ ಒಂದು ಪಾಸ್ಟ್ ಸಂಬಂಧ ಮದುವೆ ತನಕ ಹೋಗ್ಬಿಟ್ಟು ಅವ್ರಿಗೆ ಅಲ್ಲಿ ಬ್ರೇಕಪ್ ಆಗಿದೆ. ಅಂದರೆ ಇಟ್ ಈಸ್ ನಾಟ್ ವೆರಿ ಫ್ರೆಶ್ ರಿಲೇಷನ್ಶಿಪ್ ಆ ಥರ ಅಲ್ಲ, ಆಲ್ಮೋಸ್ಟ್ ತುಂಬ ಸೀರಿಯಸ್ ಆಗಿಬಿಟ್ಟು ಅವ್ರಿಗೆ ಬ್ರೇಕಪ್ ಆಗಿದೆ. ಆಲ್ಮೋಸ್ಟ್ ಕಮಿಟ್ಮೆಂಟ್ ಹಂತಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಬ್ರೇಕಪ್ ಆಗಿದೆ. ಓಕೆ, ಸೊ ಲಾಸ್ಟ್ 6 ಮಂತ್ಸಲ್ಲಿ ಅವ್ರನ್ನ ತುಂಬ ಹೀಲಿಂಗ್ ಜರ್ನಿಯಲ್ಲಿದ್ದಾರೆ ಅವರು. ಇನ್ನೊಬ್ಬರ ಬಗ್ಗೆ ಇನ್ನೊಂದು ಹೊಸ ಕನೆಕ್ಷನ್ ಹೋಗೋಕ್ಕೆ ಅಥವಾ ಇನ್ನೊಂದು ಹೊಸ ರಿಲೇಷನ್ಶಿಪ್ ಹೋಗೋದ್ರ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇಲ್ಲ. ಬಟ್ ಇನ್ಸ್ಟೆಡ್ ದೇ ಆರ್ ಫೋಕಸಿಂಗ್ ಆನ್ ದೇರ್ ಓನ್ ಹೀಲಿಂಗ್ ಆ್ಯಂಡ್ ದೇ ಆರ್ ಸಮ್ವೇರ್ ಹೀಲಿಂಗ್ ಜರ್ನಿಯಲ್ಲಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಮೂವ್ ಟು ಕಾಮರ್ ವಾಟರ್ಸ್. ಸ್ವಲ್ಪ ಅವ್ರಿಗೆ ಅವರು ಸಮಾಧಾನ ಮಾಡಿಕೊಂಡು ಒಂದು ಕಾಮ್ ಎನರ್ಜೀಸಲ್ಲಿ, ಝೆನ್ ಎನರ್ಜೀಸಲ್ಲಿ ಅವರಿದ್ದಾರೆ. ಆ್ಯಂಡ್ ಪ್ರಸ್ತುತವಾಗಿ ಅವರ ಭಾವನೆ ನಿಮ್ಮ ಬಗ್ಗೆ ಏನಿದೆ ಅಂದರೆ, ನಿಮ್ಮನ್ನು ನೋಡಿದಾಗ, ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ದೇರ್ ಇಸ್ ಅ ಸನ್ ಕಾರ್ಡ್. ಓಕೆ, ತುಂಬ ಖುಷಿ ಆಗುತ್ತೆ, ತುಂಬ ಹ್ಯಾಪಿಯಾಗಿರ್ತಾರೆ ಅವರು. ಆ್ಯಂಡ್ ಅವ್ರಿಗೆ ಗೊತ್ತು, ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ನೀವು ತುಂಬ ಟ್ರುತ್ಫುಲ್ ವ್ಯಕ್ತಿ. ಅಂದರೆ ನಿಮಗೆ ಮೈಂಡ್ ಗೇಮ್ಸ್ ಆಡೋದಕ್ಕೆ ಬರೋದಿಲ್ಲ, ಪ್ಲ್ಯಾನಿಂಗ್ ಪ್ಲಾಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ನೀವೇನು ಫೇಸ್ ವ್ಯಾಲ್ಯೂ ಮೇಲೆ ಹೇಳ್ತೀರಾ ಅದನ್ನೇ ನೀವು ಯು ಮೀನ್ ದಟ್ ಸೇಮ್ ಥಿಂಗ್. ನೀವೇನು ಹೇಳ್ತೀರಾ ದಟ್ ಈಸ್ ವಾಟ್ ಯು ಮೀನ್. ಬೇರೆ ಮೇಲೆ ಒಂದು ಹೇಳೋದು, ಒಳಗಡೆ ಮನಸ್ಸಲ್ಲಿ ಇನ್ನೊಂದು ಇಟ್ಕೊಳೋದು, ಆ ಥರ ಪರ್ಸನ್ ನೀವಲ್ಲ. ಅದು ನಿಮ್ಮ ಪರ್ಸನ್ ಕೂಡ ಗೊತ್ತು. ಸೊ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ಅಂದರೆ ಅವರ ಒಂದು ಇನ್ನರ್ ಸೆಲ್ಫ್ಗೆ ಹೋಗ್ತಾರೆ. ಅಂದರೆ ಅವರ ಒಂದು ಚೈಲ್ಡ್ ಸೆಲ್ಫ್ಗೆ. ಓಕೆ, ನಿಮ್ಮ ಹತ್ರ ಅವರು ಸೇಫ್ ಆಗಿದ್ದಾರೆ, ಸೆಕ್ಯೂರ್ಡ್ ಆಗಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ. ಓಪನ್ ಆಗ್ಬೋದು ಅಂತ ಅನಿಸುತ್ತೆ. ಮತ್ತು ನೀವು ತುಂಬ ಕ್ಲಾರಿಟಿ ಕೊಡ್ತೀರಾ, ನೀವು ಒಂದು ಸ್ವಲ್ಪ ವಾರ್ಮ್ತ್ ಎನರ್ಜಿ ಕೊಡ್ತೀರಾ, ಸನ್ಶೈನ್ ಥರ ಎನರ್ಜಿ ಇದೆ ನಿಮ್ಮ ಹತ್ರ ಅಂತ ಅವ್ರಿಗೆ. ಅವರು ಒಂದು ಚಿಕ್ಕ ಮಗು ಥರ ಅವ್ರಿಗೆ ಫೀಲಿಂಗ್ ಆಗುತ್ತೆ. ಅಷ್ಟು ನಿಮ್ಮ ಜೊತೆ ಸೆಕ್ಯೂರ್ ಆ್ಯಂಡ್ ಸೇಫ್ ಆ್ಯಂಡ್ ಹ್ಯಾಪಿ ಫೀಲ್ ಮಾಡ್ತಾರೆ. ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ. ಸೊ ವೆರಿ ಪಾಸಿಟಿವ್ ಎನರ್ಜಿ. ಬಟ್ ಸದ್ಯಕ್ಕೆ ಅವರು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮನ್ನು ಇನ್ನೂ ಒಂದು ಫ್ರೆಂಡ್ಶಿಪ್ ಹಂತದಲ್ಲಿ ಅವ್ರು ಗೆಟಿಂಗ್ ಟು ನೋ ಈಚ್ ಅದರ್, ಒಬ್ಬರಿಗೆ ಒಬ್ಬರು ನೋಡೋ ಅಂಥ ಒಂದು ಫೇಸಲ್ಲಿ ಅವರಿದ್ದಾರೆ. ಇನ್ನೂ ಲಾಂಗ್ ಟರ್ಮ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಸೊ ದಿಸ್ ಇಸ್ ಅ ಟ್ರಿಗರ್ ವಾರ್ನಿಂಗ್. ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಆ ಥರ ಯೋಚನೆಗಳು ಅವ್ರಿಗಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಹೇಟ್ ಮಾಡ್ತಾರೆ ಅಂತಲ್ಲ. ವೆರಿ ವೆರಿ ಪಾಸಿಟಿವ್ ಎನರ್ಜೀಸ್, ವೆರಿ ಪಾಸಿಟಿವ್ ವೈಬ್ರೇಷನ್ಸ್. ಆ್ಯಂಡ್ ಅಗೇನ್ ಫ್ಯೂಚರಲ್ಲಿ ನೆಕ್ಸ್ಟ್ 3 ಮಂತ್ಸಲ್ಲಿ ಕೂಡ ದೇ ವಿಲ್ ಫೋಕಸ್ ಆನ್ ದೇರ್ ಹೀಲಿಂಗ್. ಇಲ್ಲಿ ಸ್ಟಾರ್ ಕಾರ್ಡ್ ಇದೆ. ಓಕೆ, ಸೊ ಸ್ಟಾರ್ ಕಾರ್ಡ್ ಇಸ್ ಸಮಥಿಂಗ್ ಅಬೌಟ್ ಹೀಲಿಂಗ್ ಆ್ಯಂಡ್ ಹೀಲಿಂಗ್ ದೇರ್ ಲೈಫ್ ಆ್ಯಂಡ್ ಪುಟಿಂಗ್ ಆಲ್ ದ ಪೀಸಸ್ ಟುಗೆದರ್. ಅಂದರೆ ಏನು ಒಂದು ಒಡೆದೋಗಿರೋಂಥ ಒಂದು ಇನ್ನರ್ ಸೆಲ್ಫ್ ಏನಿದೆ, ಬ್ರೇಕ್ ಆಗಿರೋಂಥ ಇನ್ನರ್ ಸೆಲ್ಫ್ ಇದೆ, ಪುಟ್ ದ ಪೀಸಸ್ ಟುಗೆದರ್ ಆ್ಯಂಡ್ ಹೀಲ್ ದೆಮ್ ಸೆಲ್ಫ್. ಓಕೆ, ಆ್ಯಂಡ್ ತುಂಬ ಬ್ಯಾಲೆನ್ಸ್ಡ್ ಆಗಿ ಅವರ ಇಮೋಷನ್ಸ್ ಮತ್ತು ಅವರ ಒಂದು ಪ್ರಾಕ್ಟಿಕಲ್ ಮೈಂಡ್ನ ಬ್ಯಾಲೆನ್ಸ್ ಮಾಡೋದನ್ನ ಈ ವ್ಯಕ್ತಿ ಕಲಿತಾ ಇದ್ದಾರೆ. ಆ್ಯಂಡ್ ಯಾವುದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡಿರ, ಅವರ ಒಂದು ಪವರ್, ಅವರ ಒಂದು ಹ್ಯಾಪಿನೆಸ್ನ ಬೇರೆಯವ್ರ ಕೈಗೆ ಕೊಡಬಾರ್ದು. ಈ ಥರ ಒಂದು ಲೈಫ್ ಲೆಸನ್ಸ್ನ ಅವರು ಲರ್ನ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಆ್ಯಂಡ್ ದೇ ವಿಲ್ ಬಿ ಇನ್ ವೆರಿ ಕಾಮ್ ಎನರ್ಜೀಸ್ ಆ್ಯಂಡ್ ಝೆನ್ ಮೋಡ್ ಆ್ಯಂಡ್ ಹೀಲಿಂಗ್ ಮೋಡ್. ಓಕೆ, ಇನ್ ಅಪ್ಕಮಿಂಗ್ 3 ಮಂತ್ಸ್. ಸೊ ಎಸ್, ಎಲ್ಲೋ ಒಂದು ಕಡೆ ಒಂದು ರಿಲೇಷನ್ಶಿಪ್ ಎಕ್ಸ್ಪ್ಲೋರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಗೇನ್ ಎ ಟ್ರಿಗರ್ ವಾರ್ನಿಂಗ್. ಇಲ್ಲಿ ನಾನು ಕಮಿಟ್ಮೆಂಟ್ ಅಥವಾ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಆ್ಯಂಡ್ ಮ್ಯಾರೇಜ್ ಎನರ್ಜೀಸ್ ನಾನು ಇನ್ನೂ ನೋಡ್ತಾ ಇಲ್ಲ. ಆಫ್ಟರ್ ಅರೌಂಡ್ 3 ಮಂತ್ಸ್ ಅವರು ಒಂದು ರಿಲೇಷನ್ಶಿಪ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ಬೋದಾ, ಎಕ್ಸ್ಪ್ಲೋರ್ ಮಾಡ್ಬೋದಾ, ಆ ಥರ ಒಂದು ಥಾಟ್ಸ್ ಅವ್ರ ಮೈಂಡಿಗೆ ಬರುತ್ತೆ. ಆ್ಯಂಡ್ ಸಮ್ವೇರ್ ಅವರ ಕೆರಿಯರ್ ಮೇಲೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡಿ ರೀಲೊಕೇಟ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬೇರೆ ಕಂಟ್ರಿಗೆ, ಬೇರೆ ಸಿಟಿಗೆ ಹೋಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಓಕೆ, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಅವರು ಖಂಡಿತವಾಗಿಯೂ ಇದು ಕೂಡ ನಿಮಗೆ ಒಂದು ಮೆಸೇಜ್. ಸೊ ನಿಮ್ಮ ಒಂದು ಸರೌಂಡಿಂಗ್ಸಲ್ಲೇ ಈ ವ್ಯಕ್ತಿ ಇರೋದಿಲ್ಲ. ಅವರು ಬೇರೆ ದೇಶಕ್ಕೆ, ಬೇರೆ ಸಿಟಿಗೆ ಹೋಗುವಂಥ ಚಾನ್ಸಸ್ ತುಂಬ ಹೈ ಚಾನ್ಸಸ್ ಇದೆ. ಟ್ರಾವೆಲ್ ಮಾಡ್ತಾರೆ ಇವರು. ಆವಾಗ ನಿಮ್ಮ ಮತ್ತು ಈ ವ್ಯಕ್ತಿಯ ಕನೆಕ್ಷನ್ ಒಂದು ತಿರುವು ತೊಗೊಳತ್ತೆ, ಒಂದು ಸ್ವಲ್ಪ ಸೀರಿಯಸ್ ಆಗುತ್ತೆ, ತುಂಬ ಪ್ಯಾಷನೇಟ್ ಕನೆಕ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸದ್ಯಕ್ಕೆ ಅವರಿಗೆ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇದೆ, ಫ್ರೆಂಡ್ಶಿಪ್ ಭಾವನೆ ಇದೆ, ಎಕ್ಸ್ಪ್ಲೋರೇಷನ್ ಮಾಡೋವಂಥ ಭಾವನೆ ಇದೆ. ಬಟ್ ಲಾಂಗ್ ಟರ್ಮ್ ಮ್ಯಾರೇಜ್ ಆ ಥರ ಎಲ್ಲ ಭಾವನೆಗಳಿಲ್ಲ. ಸೊ ಆಫ್ಟರ್ 3 to 4 ಮಂತ್ಸ್ ಕನೆಕ್ಷನ್ ಒಂದು ಡಿಫ್ರೆಂಟ್ ಟರ್ನ್ ತೊಗೊಳುತ್ತೆ. ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆವಾಗ ಈ ವ್ಯಕ್ತಿ ತುಂಬ ಕ್ಲಿಯರಾಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಏನು ಬೇಕು, ಯಾವ ಥರ ಒಂದು ಪಾರ್ಟ್ನರ್ ಅವರ ಲೈಫಲ್ಲಿ ಬೇಕು, ನಿಮಗೆ ಅವ್ರು ಸೂಟ್ ಆಗ್ತಾರಾ ಇಲ್ವೋ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಓಕೆ, ಜಸ್ಟ್ ಒಂದು ಟ್ರಿಗರ್ ವಾರ್ನಿಂಗ್ ಕೂಡ ಇಲ್ಲಿದೆ. ಓವರ್ ಆಗಿ ಈ ವ್ಯಕ್ತಿ ಜೊತೆ ಅಟ್ಯಾಚ್ಮೆಂಟ್ನ ಇಟ್ಕೋಬೇಡಿ. ಓಕೆ, ಎಸ್, ಓವರ್ ಆಗಿ ಅಟ್ಯಾಚ್ಮೆಂಟ್ನ ಇಟ್ಕೋಬೇಡಿ.
ಬಿಕಾಸ್ ಎಲ್ಲೋ ಒಂದು ಕಡೆ ಇವರು ಒಂದು ಸ್ವಲ್ಪ ಯಾವುದನ್ನು ಅಷ್ಟೊಂದು ಸೀರಿಯಸ್ ಆಗಿ ಇನ್ನೂ ತಗೊತಾ ಇಲ್ಲ. ಓಕೆ, ಅವ್ರಿಗೆ ಏನು ಬೇಕು ಅದನ್ನು ತಗೊಳ್ಳೋಂಥ ಕೆಪಾಸಿಟಿ ಅವರಿಗಿದೆ. ಬಟ್ ಆ ಡಿಸಿಷನ್ ಅವರು ನಿಮ್ಮ ಬಗ್ಗೆ ಆ ಥರ ಸೀರಿಯಸ್ ಡಿಸಿಷನ್ ಇನ್ನೂ ಇಟ್ಕೊಂಡಿಲ್ಲ. ಓಕೆ, ಸೊ ಜಸ್ಟ್ ಓವರ್ ಆಗಿ ಅಟ್ಯಾಚ್ಮೆಂಟ್ ಅಥವಾ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಜಸ್ಟ್ ಗೋ ಆನ್ ವಿತ್ ಯುವರ್ ಲೈಫ್. ಕೀಪ್ ಎ ಮಾಡರೇಟ್ ಅಟ್ಯಾಚ್ಮೆಂಟ್. ಮಾಡರೇಟ್ ಆಗಿ ಇವ್ರ ಜೊತೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ. ಎಸ್, ಈ ವ್ಯಕ್ತಿಗೆ ಆಪ್ಷನ್ಸ್ ಕೂಡ ಸಿಗುತ್ತೆ ಗೋಯಿಂಗ್ ಫಾರ್ವರ್ಡ್. ಓಕೆ, ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ ಯಾರು ನೋಡ್ತಾ ಇದ್ದೀರಾ, ಮೇ ಬಿ ಈ ಕನೆಕ್ಷನ್ ನಿಲ್ಬೋದು. ಓಕೆ, ಇಟ್ ಮೈಟ್ ನಾಟ್ ಗೋ ಫಾರ್ವರ್ಡ್. ನೀವು ಯೋಚನೆ ಮಾಡ್ತಾ ಇರೋ ಥರ ಹೋಗದೇ ಇರ್ಬೋದು. ಇಟ್ ಕುಡ್ ಎಂಡ್ ಆಲ್ಸೋ. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಇವ್ರ ಹತ್ರ ಒಂದು ಮ್ಯಾನಿಪುಲೇಟಿವ್ ಎನರ್ಜೀಸ್, ಮ್ಯಾನಿಪುಲೇಷನ್ ಎನರ್ಜೀಸ್ ಕೂಡ ಇದೆ. ಓಕೆ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಆಗಿ ಇಟ್ಕೊಂಡು ಬೇರೆಯವ್ರನ್ನ ಹೋಗ್ಬಿಟ್ಟು ಪರ್ಸ್ಯೂ ಮಾಡೋವಂಥ ಚಾನ್ಸಸ್ ಕೂಡ ಇದೆ ಬೇರೆ ಆಪ್ಷನ್ಸ್ ಸಿಕ್ಕಿದಾಗ. ಸೊ ನಿಮಗೆ ಬೇಜಾರಾಗಿ ಕನೆಕ್ಷನ್ ಎಂಡ್ ಆಗೋ ಥರ ಒಂದು ಚಾನ್ಸಸ್ ಸಂದರ್ಭಗಳು ಕೂಡ ಆಗ್ಬೋದು. ಸೊ ಡೋಂಟ್ ಬಿಲೀವ್ ಆ್ಯಂಡ್ ಡೋಂಟ್ ರಿಲೈ ಟು ಮಚ್. ಓಕೆ, ಆ್ಯಂಡ್ ನೀವು ಒಂದು ಕಿಂಗ್ ಆಫ್ ಕಪ್ಸ್ ಎನರ್ಜಿ ಬರ್ತಾ ಇದೆ. ನೀವು ತುಂಬ ಡೀಪ್ ಇಮೋಷನ್ಸ್. ಸೊ ಟೇಕ್ ಕೇರ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಓಕೆ, ಆ್ಯಂಡ್ ನಿಮ್ಮ ಲೈಫ್ನ ನೀವು ನೋಡಿ. ದೆನ್ ವೀಲ್ ಆಫ್ ಫಾರ್ಚೂನ್. ನಿಮ್ಮ ಲೈಫ್ಗೆ ಏನು ಸೂಟಬಲ್ ಚೇಂಜಸ್ ಇದೆ, ಯಾರನ್ನು ಕಳಿಸ್ಬೇಕು, ಏನು ಈ ವ್ಯಕ್ತಿನೇ ನಿಮಗೆ ಕರೆಕ್ಟಾ ಅಂತ ಅದು ಫ್ರೀ ವಿಲ್ ಆ್ಯಂಡ್ ಡಿವೈನ್ ಟೈಮಿಂಗಲ್ಲಿ ಡಿಸೈಡ್ ಆಗುತ್ತೆ. ಜಸ್ಟ್ ಬಿ ಫ್ರೆಂಡ್ಸ್ ವಿತ್ ದಿಸ್ ಪರ್ಸನ್ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿ ನೋಡಿ ಹೇಗೆ ಹೋಗುತ್ತೆ ಅಂದ್ಬಿಟ್ಟು. ಆ್ಯಂಡ್ ಜಸ್ಟ್ ನಿಮ್ಮ ಒಂದು ಇಮೋಷ್ನಲ್ ಹೆಲ್ತ್ನ, ಇಮೋಷ್ನಲ್ ವೆಲ್ಬೀಯಿಂಗ್ನ ಕಾಪಾಡ್ಕೊಳ್ಳಿ. ಆವಾಗ ನಿಮ್ಮ ಲೈಫ್ಗೆ ಏನು ಚೇಂಜಸ್ ಬೇಕೋ ಅದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ವಿ ಆರ್ ಎಂಡಿಂಗ್ ದ ರೀಡಿಂಗ್ ಆಫ್ 10 ಆಫ್ ವಾಂಡ್ಸ್. ಸೊ ಜಾಸ್ತಿ ಚಾನ್ಸಸ್ ಅಟ್ ದ ಮೂಮೆಂಟ್, ತುಂಬ ಲಾಂಗ್ ಟರ್ಮ್ ಚಾನ್ಸಸ್ ಅಟ್ ದ ಮೂಮೆಂಟ್ ನನಗೆ ಕಾಣಿಸ್ತಾ ಇಲ್ಲ. ಬಟ್ ಎನರ್ಜೀಸ್ ಕೀಪ್ ಚೇಂಜಿಂಗ್. ಸೊ ಯು ಕ್ಯಾನ್ ಅಗೈನ್ ಚೆಕ್. ಮತ್ತು 3 to 4 ಮಂತ್ಸ್ ಆದಮೇಲೆ ಎನರ್ಜೀಸ್ನ ನೀವು ಚೇಂಜ್ ಮಾಡ್ಬೋದು. ಈ ಪರ್ಸನ್ಗೆ ಆಪ್ಷನ್ಸ್ ಸಿಗುತ್ತೆ, ಚಾಯ್ಸಸ್ ಸಿಗುತ್ತೆ. ಸೊ ಅಗೇನ್ ಆ ಟೈಮಲ್ಲಿ ಈ ಪರ್ಸನಿನ ಫ್ರೀ ವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅವ್ರು ನಿಮ್ಮನ್ನು ಚೂಸ್ ಮಾಡ್ತಾರಾ ಅಥವಾ ಬೇರೆಯವ್ರನ್ನ ಚೂಸ್ ಮಾಡ್ತಾರಾ ಅಂದ್ಬಿಟ್ಟು. ಇಟ್ಸ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಇವರ ಇಮೋಷ್ನಲ್ ಕೋಶನ್ ತುಂಬ ಕಡಿಮೆ ಇದೆ. ಅವರ ಪ್ರಾಕ್ಟಿಕಲ್ ಆಗಿ ಅವ್ರು ಚೂಸ್ ಮಾಡ್ತಾರೆ. ಕೆಲವೊಬ್ಬರಿಗೆ ದುಡ್ಡಿನ ಅಟ್ರಾಕ್ಷನ್ ಇರುತ್ತೆ, ಕೆಲವೊಬ್ಬರಿಗೆ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಒಂದು ಬೆನಿಫಿಟ್ಸಿನ ಅಟ್ರಾಕ್ಷನ್ ಇರುತ್ತೆ. ಸೊ ಅದರ ಮೇಲೆ ವೇ ಮಾಡಿ ಚೂಸ್ ಮಾಡೋವಂಥ ವ್ಯಕ್ತಿ ಇವರು. ಸೊ ದೆರ್ ಇಸ್ ಅ ಕ್ವಾಶನ್. ಎಸ್, ಪಾಸಿಟಿವ್ ವೈಬ್ರೇಷನ್ಸ್ ಇದೆ, ಬಟ್ ಲಾಂಗ್ ಟರ್ಮ್ ಎನರ್ಜೀಸ್ ಇನ್ನೂ ಕಾಣಿಸ್ತಾ ಇಲ್ಲ. ಸೊ ಈ ರೀಡಿಂಗಿಂದ ನಿಮಗೆ ಒಂದು ಕ್ಲಾರಿಟಿ ಆ್ಯಂಡ್ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ನನಗೆ ಹೇಗೆ ಅನಿಸ್ತು ನಿಮಗೆ ಫೈಲ್ ಟು ಚೂಸ್ ಮಾಡಿರೋರು. ನಿಮಗೆ ರೀಡಿಂಗ್ ರೆಸೊನೇಟ್ ಆಯಿತಾ ಅಂದ್ಬಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.